ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ನಾನು ನವಂಬರ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕಾಗಲ್ಲ. ಏನು ಮಾಡ್ತೀನಿ ಅಂದರೆ ಇವತ್ತು ನವಂಬರ್ ಮನೆಯ ಕೈ ತೋಟ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ತುಂಬ ದಿನ ಆಗಿದೆಯಲ್ಲ ನೋಡಿ, ಏನೇನು ಹಣ್ಣು ಬಿಟ್ಟಿದೆ, ಏನೇನು ಗಿಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತೀನಿ. ಜಸ್ಟ್ ನಾನೇನು ಮಾಡ್ತಾ ಇದ್ದೆ ಅಂದರೆ, ನನ್ನ ಹ್ಯಾಂಡ್ ರೈಟಿಂಗ್ ಫ್ರೆಂಡ್ಸ್ ಇದು ಲೀಸ್ಟ್ ಬರೀತಿದ್ದೆ ಆಯಿತಾ. ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ. ಅಂದರೆ ಗಿಡಗಳು ಏನೇನಿದೆ ಅಂತ ಹೇಳ್ಬಿಟ್ಟು, ತೋಟದಲ್ಲಿ ಏನೇನು ಬೆಳೆಸಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಜೊತೆಗೆ ನನಗೆ ತಿನ್ನೋಕ್ಕೆ ಅಂತ ನೋಡಿ ಫ್ರೆಂಡ್ಸ್, ಮಾಡೋಣ ಫ್ರೆಂಡ್ಸ್. ಇಷ್ಟಿದೆ. ಬನ್ನಿ ಗಿಡಗಳು ಏನೇನು ಹಾಕಿದ್ದಾರೆ, ಏನೇನು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈ ಅವತಾರದಲ್ಲಿ ತಲೆ ಬಾಚಿಲ್ಲ, ಹಾಗೆ ಬ್ಲಾಗ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫುಲ್ ಎಣ್ಣೆ ಹಾಕ್ಬೇಕು ಇವತ್ತು ತಲೆಗೆ ಫ್ರೆಂಡ್ಸ್. ಎಷ್ಟು ವರ್ಷ ಆದಮೇಲೆ ನನ್ನ ಕೈಯಲ್ಲಿ ಕರಿ ಬಳೆ, ಅದರಲ್ಲೂ ಇಷ್ಟು 4 ಬಳೆ ಇದೆ ಅಂದರೆ ಇದೆ ನನ್ನ ಇದು ಆ್ಯಕ್ಚುಲಿ ನಾನು ಬಳೆ ಹಾಕೊಳ್ಳೋದು ಕಡಿಮೆ, ಅದರಲ್ಲೂ ಕರಿ ಬಳೆ ಇಷ್ಟ ಆಯಿತು ಫ್ರೆಂಡ್ಸ್. ಚೆನ್ನಾಗಿದೆಯಲ್ಲ. ಬನ್ನಿ, ಏನು ಅಂದರೆ ಬಿಕ್ಕೆಣ್ಣು ಫ್ರೆಂಡ್ಸ್, ತಿನ್ನೋಕ್ಕೆ ಅಂತ ತಂದಿಕೈತೆ, ಬಟ್ ತಿಂದಿಲ್ಲ. ಇನ್ನು ಮಸ್ತ್ ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ. ಹಾಯ್ ಗುಂಡ, ಎದೇಳ ಅಪ್ಪ, ಗಂಜಿಡಿಯಪ್ಪ ಇದ್ರದ್ದು. ಈ ಹೊಸ ಅಂತೂ ಫುಲ್ ನೋಡೋಕ್ಕೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಫುಲ್ ರೋಸ್ ತುಂಬೈತೆ ಗಿಡ, ಫುಲ್ಲು ಮೊಗ್ಗುಗಳು, ಹೂವು. ಈ ದಾಸವಾಳ ಎಲ್ಲ ಕೀಳಲ್ಲ, ಈ ಹೂವು ದಾಸವಾಳ ಹೂವು ಎಲ್ಲ ಕೀಳಲ್ಲ. ಎಷ್ಟೊಂದು ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸ್ ಅವರೆಲ್ಲ ನೋಡಿ ಫ್ರೆಂಡ್ಸ್. ರೋಸು, ಅದು 2 ಥರದ್ದು ದಾಸವಾಳ ಗಿಡ ಇದೆ. ಪಪ್ಪಾಯ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಇಟ್ಕೊಂಡಿದೆ. ಜೊತೆಗೆ ಬಿಕ್ಕೆಕಾಯಿ ನೋಡಿ. ಇದು ಬಂದು ಹೀರೆ ಗಿಡ ಉಟ್ಕೊಂಡಿದೆ. ಅಲ್ಲಿ ಕನಕಾಂಬರ ಇದೆ. ಇದು ಬಂದು ತೊಂಡೆ ಗಿಡ ಫ್ರೆಂಡ್ಸ್. ಇದು ತೊಂಡೆ ಕಾಯಿ ಬಿಡುತ್ತೆ ಇದು ನೋಡಿ. ಅಲ್ಲಿ ಬದನೆ ಗಿಡ ಇದೆ ಆ ಕಡೆ. ಇದು 2-3 ಥರದ್ದು ಹೂವು ಬಿಟ್ಟಿದೆ. ಹೂವು ಎಲ್ಲ ಕಿತ್ಕೊಳ್ಳೋಣ. ನೋಡಿ ತೊಂಡೆ ಗಿಡ ಎಷ್ಟು ಬಳ್ಳಿ ಬೆಳ್ಕೊಂಬಿಟ್ಟಿದೆ. ಇದು ನನ್ನ ಫೇವ್ರೆಟ್ ಕಲರ್ ಫ್ರೆಂಡ್ಸ್. ಇದು ಈ ಕಲರ್ನ ಹಾಕಿ ನಾವು ಹೇರ್ ಪ್ಯಾಕ್ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ. ದಪ್ಪ ಆಗಿಲ್ಲ, ಯಾಕೆಲ್ಲ ಗೊಬ್ಬರ ಇಲ್ಲ ಅದಕ್ಕೆ. ಫ್ರೆಂಡ್ಸ್ ಒಬ್ಬಟ್ಟು ಮಾಡ್ತಾವ್ರೆ ಫ್ರೆಂಡ್ಸ್, ಒಬ್ಬಟ್ಟು. ಬನ್ನಿ ಫ್ರೆಂಡ್ಸ್, ಒಣಗಿದ್ ಬಿಡ ಮದ್ನೆ ಕೊಡಿ. ಯೋಚನೆ
ಕಾಯಿ ಕೀಳ್ಬೇಡ ಅಂದ ತಕ್ಷಣ ಸುಮ್ಮನಾಗೋಯ್ತವಪ್ಪ. ಆ ಕಡೆಗೆ ಅವು ನೋಡಪ್ಪ. ಇಲ್ಲೇ ಕೆಳಗೆ ಅವಲ್ಲ ಎರಡು ಅವಾ ನೋಡಿ, ಎರಡು ಬಂದೈತೆ ತಾನೆ. ಅಯ್ಯಪ್ಪ, ಇಲ್ಲ ಈ ಗುಂಚಿಲೆಲ್ಲ ಐತೆ ನೋಡಲ್ಲಿ. ಆಗಳಪ್ಪ ಅಲ್ಲಿ ನಿಂಗೆ ಕೈ ಇಟ್ಟಿದ್ದಲ್ಲ ಈಗ. ಈಗ ಇಟ್ಕೊಂಡಿದ್ದಲ್ಲ ನೀನು. ಇದು ನೋಡು, ಇದು ಮತ್ ನೀನ್ ರೋಟಿ ಇಟ್ಕೊ ಬಂದಿದ್ದೀಯ. ಈಗ ಇದು ಒಂಟಿ ಐತಲ್ಲ ಅದು. ಈಗ ಇಲ್ಲೊಂದು ಚರಂಡಿ ಬಿದ್ದೋಗ್ತೈತೆ. ಬಿಡು ಬಿಡು. ಸಾಕು ಬರಪ್ಪ. ಕೆಂಚಪ್ಪನಹಳ್ಳಿಯಲ್ಲಿ ನೀರಿಗೆ ತುಂಬಾ ಕಷ್ಟ. ಹೇಳಬೇಕು ಅಂದರೆ ಬೇರೆ ಊರವ್ರ ಸಮೇತ, ಪಕ್ಕದ ಊರವ್ರ ಸಮೇತ ಇದೇ ಊರಿಗೆ ಬರ್ತಾಯಿದ್ರು ನೀರು ಇಟ್ಕೊಂಡು ಹೋಗೋಕ್ಕೆ. ಯಾಕೆಂದರೆ ಬೋರು ನೀರು ಕಡಿಮೆ ಆಗಿ ಎಲ್ಲರಿಗೂ ಪ್ರಾಬ್ಲಮ್ ಆಗಿ ನೀರನ್ನ ತಂದು ಇಕ್ಕೋಬೇಕಿತ್ತು. ನಮ್ಮ ಅಮ್ಮ ಅರ್ಧಕ್ಕೆ ತಂದು ಕೊಡ್ತಾಯಿದ್ರು, ನಾನು ಕೂಡ ತಗೊಬಂದು ಹಾಕ್ತಾಯಿದ್ದೆ. ಯಾಕೆಂದರೆ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ಹಾಕೋಕ್ಕಾಗಲಿಲ್ಲ. ಏಕೆಂದರೆ ಅಷ್ಟು ನನಗೆ ವೀಡಿಯೋ ಮಾಡೋವಷ್ಟು ಇದಿರಲಿಲ್ಲ. ನಾನು ಟ್ರೈಪಾಡ್ ತೊಗೊಂಡೋಗದೆ ಇರೋ ಕಾರಣ ಯಾವುದನ್ನು ಶೂಟ್ ಮಾಡೋಕ್ಕೆ ಸರಿಯಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋನ ಮಾಡಿಕೊಂಡೆ ರ್ಯಾಂಡಮಾಗಿರಲಿ. ಯಾಕೆಂದರೆ ತುಂಬ ದಿನ ಆದಮೇಲೆ ನಾನು ಊರಿಗೆ ಹೋಗ್ತೀನಲ್ಲ, ಹಾಗಾಗಿ. ಬಜ್ಜು, ಹೌ ಆರ್ ಯು ಮ್ಯಾನ್? ಏನು ಸಮಾಚಾರ? ಇಲ್ಲಿ ನೋಡು, ಇಲ್ಲಿ ನೋಡು, ಏನು ಮಾಡ್ತಿರೋದಲ್ಲಿ? ಬಜ್ಜು, ಇಷ್ಟು ದೊಡ್ಡ ಕೊಬ್ಬರಿನ ನಾನು ಫಸ್ಟ್ ಟೈಮ್ ನೋಡಿದ್ದೆ. ಯಾಕೆಂದರೆ ಚಿಕ್ಕ ಚಿಕ್ಕ ಕೊಬ್ಬರಿಗಳ್ನ ನೋಡ್ತಾ ಇದ್ದೆ ಫ್ರೆಂಡ್ಸ್ ನಾನು. ಇದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ತುರಿಯೋದಕ್ಕೆ ಅಂತ. ಕಾಯಿ ಇವಾಗೆಲ್ಲ ಸಿಗೋದು ಕಡಿಮೆನೇ ಅಲ್ವಾ, ಅದಕ್ಕೋಸ್ಕರ ಕೊಬ್ಬರಿನ ನಾನು ತುರ್ಕೊತಾ ಇದ್ದೆ. ಈ ಕಡೆ ಊರಿಗೆ ಕೂಡ ಹೊರಟ್ವಿ. ವಾಪಸ್ ಬರ್ತಾ ಇರೋದಿದು ಆ್ಯಕ್ಚುಲಿ ಮಧುಗಿರಿಗೆ. ನಾನು ಹೂವಿನ ಗಿಡಗಳೆಲ್ಲ ಕಡ್ಡಿಗಳೆಲ್ಲ ಒಣಗೋಗ್ಬಿಟ್ಟಿತ್ತು ಬೇಸಿಗೆಯಲ್ಲಿ. ಇದೇ ಗಿಡನೇ ನಾನು ತೊಗೊಂಡೋಗಿಟ್ಟಿದ್ದೆ. ಆರೆಂಜ್ ಕಲರ್ ಮತ್ತು ರೆಡ್ ಕಲರು ಮತ್ತು ರೋಸ್ ಗಿಡ ಎರಡು ಅಷ್ಟನ್ನು ತೊಗೊಬಂದೆ. ನನಗೆ ರೋಸ್ ಅಂತೂ ತುಂಬ ಬಿಡೋದ್ರಿಂದ ತೊಗೊಬಂದಿಕ್ಕಿದ್ದೀನಿ. ಈ ಸಲ ಇಟ್ಬಿಟ್ಟು ಚೆನ್ನಾಗಿ ಹೂವು ಎಲ್ಲ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಕಡೆ ಮನೆಗೆ ಬಂದ್ವಿ. ರೀಚ್ ಆದಮೇಲೆ ನನ್ನ ಮನೆ ಈ ಕಿಚನ್ದಂತೂ ಈ ರೀತಿ ಆಗೋಗ್ಬಿಟ್ಟಿದೆ. ಯಾಕಂದರೆ ಒಂದಿನ ಇರಲಿಲ್ಲ ಅಂದರೆ ಹೆಣ್ಮಕ್ಳು ಮನೆ ಆಗಿರಲ್ಲ ಫ್ರೆಂಡ್ಸ್, ಅಷ್ಟು ಕೆಟ್ಟೋಗಿರುತ್ತೆ. ನನಗೆ ಆ ಬಳೆ ಹಾಕ್ಕೊಂಡಿರೋದೇ ಒಂಥರ ಖುಷಿ. ಬ್ಲ್ಯಾಕ್ ಕಲರ್ ಬಳೆ ಹಾಕ್ಕೊಂಡ್ರೆ ಒಳ್ಳೆಯದಾಗತ್ತಂತೆ. ಈ ಕಡೆ ರಾಗಿ ಕೂಡ ತೊಗೊಬಂದೆ ಫ್ರೆಂಡ್ಸ್. ಊರಿಂದ ರಾಗಿನ ತೊಗೊಬಂದೆ. ಅದರಲ್ಲಿ ಸ್ವಲ್ಪ ಹಾಕಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಕೂಡ ಮಾಡಿಸ್ಕೊಂಡೆ. ಇದನ್ನು ಒಣಗಾಕ್ಬಿಟ್ಟು ಹಾಕಿಸ್ಕೊಂಡ್ರೇ ಚೆನ್ನಾಗಿರೋದು, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹೊಸ ರಾಗಿ ಫ್ರೆಂಡ್ಸ್ ಇದು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಹಳಸ್ತಾಂಡು ತೊಗೊಬಂದಿದ್ದೀನಿ. ಈ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಅದನ್ನೆಲ್ಲದು ಪ್ರಸಾದ ಅದೆಲ್ಲ ತೆಗಿಬೇಕಾಯಿತು. ಅದನ್ನೆಲ್ಲ ಒಂದು ಕಡೆ ಸೈಡ್ಗಿಟ್ಟು ನೀರು ಬಟ್ಟೆ ಎಲ್ಲನೂ ಒಂದು ಕಡೆ ಸಪ್ರೇಟ್ ಮಾಡಿ ಮತ್ತೆ ಅದನ್ನೆಲ್ಲ ವಾಶ್ ಮಾಡಿ ಮತ್ತೆ ಇಡೋದಿದೆಯಲ್ಲ, ಸಖತ್ ಕಷ್ಟ. ಮತ್ತು ಅವನ್ನೆಲ್ಲ ಬಟ್ಟೆಗಳನ್ನೆಲ್ಲ ಈಚೆಗೆ ಹಾಕ್ಕೊಂಡು ಎಲ್ಲದನ್ನು ಸರಿ ಜೋಡಿಸ್ಕೊಂಡು ಇದು ಮಾಡಿಕೊಂಡೆ. ಬೆಕ್ಕೆಕಾಯಿ ಕೂಡ ತಂದಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟೇ.